ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮಗಾಗಿ ಒಂದು ಹೊಸ ಕತೆ ಹಾಕೋಣ ಅಂತ ಇದ್ದೀನಿ. ಯಾವ ಜನ್ಮದ ಮೈತ್ರಿ. ಮಾಲತಿ ಮತ್ತು ಮಂಜುನಾಥ್ ಹಿರಿಯರ ವಿರೋಧ ಕಟ್ಟಿಕೊಂಡು ಪ್ರೀತಿಸಿ ಮದುವೆಯಾಗುತ್ತಾರೆ. ತಮ್ಮ ಜೀವನದ ಕೊನೆಯವರೆಗೂ ಹಿರಿಯರಿಂದ ಮಾತ್ರವಲ್ಲ, ಕುಟುಂಬದವರಿಂದ ದೂರವೇ ಉಳಿದುಕೊಳ್ಳಬೇಕಾಗಿ ಬರುತ್ತದೆ. ತಾವು ತಮ್ಮ ಯೌವನದಲ್ಲಿ ಮಾಡಿದ ತಪ್ಪಿನಿಂದಾಗಿ ಅವರಿ ಮನನೊಂದುಕೊಳ್ಳುತ್ತಾರೆ. ಮುಂದೆ ಮಗಳು ಬೆಳೆದು ದೊಡ್ಡವಳಾದಾಗ ಅವಳು ತಾವು ಮಾಡಿದ ತಪ್ಪನ್ನು ಮಾಡಬಾರದೆಂದು ಅವಳಿಗೆ ತಾವು ಮಾಡಿದ ತಪ್ಪನ್ನು ಮನವರಿಕೆಯಾಗುವಂತೆ ವಿವರಿಸುತ್ತಾರೆ. ಅಂತೆಯೇ ಪ್ರೀತಿ, ಪ್ರೇಮ ಎಂದು ಯಾವ ಹುಡುಗನೊಂದಿಗೂ ಸುತ್ತಾಡುವುದಿಲ್ಲ. ತಂದೆ ತಾಯಿ ನಿರ್ಧರಿಸಿದ ಹುಡುಗನನ್ನೇ ಮದುವೆಯಾಗುತ್ತೇನೆಂದು ಮಗಳ ಬಳಿ ಮಾತು ತೆಗೆದುಕೊಳ್ಳುತ್ತಾರೆ ಮಂಜುನಾಥ್. ಅವಳ 20ನೇ ವರ್ಷದ ಬರ್ತ್ಡೇ ದಿನ. ಅಂದೇನಾಯಿತು? ಅಂದು ಒಂದು ಅತ್ಯಂತ ಕಹಿ ಘಟನೆ ನಡೆಯುತ್ತದೆ. ಸಂತೋಷದಿಂದಿದ್ದ ವಾತಾವರಣ ಒಮ್ಮೆಗೆ ಇನ್ನಿಲ್ಲದ ಆತಂಕಕ್ಕೆ ಎಡೆಯಾಗುತ್ತದೆ. ಹಾಗಾದರೆ ಸ್ನಿಗ್ಧಾಗೆ ತೊಂದರೆ ಕೊಡುತ್ತಿರುವವರು ಯಾರು? ಅವಳು ಹೇಗೆ ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡಳು? ತನ್ನ ಆತ್ಮೀಯ ಗೆಳೆಯನ ಮಗನೊಂದಿಗೆ ಮಗಳ ಮದುವೆ ಮಾಡಬೇಕೆಂದು ತಮ್ಮ ಮನದಲ್ಲೇ ನಿಶ್ಚಯಿಸಿಕೊಂಡಿದ್ದರು ಮಂಜುನಾಥ್. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಿರುವ ಸಂದರ್ಭದಲ್ಲಿ ಮಗಳ ಜೀವನದಲ್ಲಿ ನಡೆದಿದೆ ಎಂಬ ಕಪ್ಪು ಚುಕ್ಕೆ ಅವರನ್ನು ಇನ್ನಿಲ್ಲದಂತೆ ಘಾಸಿಗೊಳಿಸುತ್ತದೆ. ಯಾವ ಹೆಣ್ಣಿನ ಜೀವನದಲ್ಲೂ ನಡೆಯಬಾರದಂತಹ ಘಟನೆಯೊಂದು ತಮ್ಮ ಮಗಳ ಜೀವನದಲ್ಲಿ ನಡೆದಿದೆಯಾ? ಹಾಗಾದರೆ ತಮ್ಮ ಮಗಳ ಜೀವನದಲ್ಲಿ ಕಪ್ಪು ಚುಕ್ಕೆಯೊಂದು ಇದೆಯೇ? ತಪ್ಪು ದಾರಿ ಹಿಡಿದಿದ್ದಾಳಾ? ಇಲ್ಲ ಎಂದು ಹೇಳುತ್ತಿತ್ತು ಅವರ ಮನಸ್ಸು. ಅಥವಾ ಅವಳನ್ನು ಯಾರಾದರೂ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾರಾ? ಒಂದೂ ಅರ್ಥವಾಗದೆ ತೀವ್ರವಾಗಿ ನೊಂದುಕೊಳ್ಳುತ್ತಾರೆ ಮಂಜುನಾಥ್. ಅಂದು ತಾವು ಹಿರಿಯರನ್ನು ನೋಯಿಸಿ ಮದುವೆಯಾಗಿದ್ದಕ್ಕೆ ಇಂದು ತಮ್ಮ ಮಗಳು ಶಿಕ್ಷೆ ಅನುಭವಿಸುತ್ತಿದ್ದಾಳೆ. ತಾವು ಮಾಡಿದ ತಪ್ಪಿಗೆ ತುಂಬ ಪ್ರೀತಿಯಿಂದ ಸಾಕಿದ ತಮ್ಮ ಮುದ್ದು ಮಗಳಿಗೆ ಶಿಕ್ಷೆಯಾಗುತ್ತಿದೆಯೇ? ಅವಳ ತಂದೆಗೆ ಹೃದಯಾಘಾತವಾಗಿ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಅವರು ಅಂದು ತಮ್ಮ ಮದುವೆ ವಿಷಯದಲ್ಲಿ ಮಾಡಿದ ತಪ್ಪಿನಿಂದಾಗಿ ಅವರ ಮಗಳ ಜೀವನ ಹಾಳಾಗುತ್ತದಾ? ಒಂದು ಕಡೆ ಯಾವ ತಪ್ಪು ಮಾಡದೆ ಯಾರದೋ ಬ್ಲ್ಯಾಕ್ಮೇಲ್ಗೆ ಒಳಗಾಗಿ ಬಿಡುತ್ತಾಳೆ ಸ್ನಿಗ್ಧಾ. ಅದನ್ನು ತಂದೆಗೆ ವಿವರಿಸಿ ಹೇಳುವ ಮೊದಲೇ ಅವರು ಹೃದಯಾಘಾತಕ್ಕೊಳಗಾಗಿ ಮರಣವನ್ನಪ್ಪುತ್ತಾರೆ. ಒಂದು ಕಡೆ ಬ್ಲ್ಯಾಕ್ಮೇಲ್ಗೊಳಗಾಗಿ ಬಿಡುತ್ತಾಳೆ, ಇನ್ನೊಂದು ಕಡೆ ತನ್ನವರನ್ನು ಕಳೆದುಕೊಂಡ ನೋವು. ಅದರಿಂದ ಹೊರಬರಲು ಅವಳಿಗೆ ಸಾಧ್ಯವಾಗುತ್ತದಾ? ಕುಟುಂಬದವರ ಪ್ರೀತಿ ಸಿಗದಿದ್ದರೂ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದಲ್ಲಿ ಮುದ್ದಾಗಿ ಬೆಳೆದಿದ್ದ ಸ್ನಿಗ್ಧಾಗೆ ಈಗ ತನ್ನವರೆಲ್ಲರನ್ನೂ ಕಳೆದುಕೊಂಡು ಅತಂತ್ರ ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ. ಮಾತ್ರವಲ್ಲ, ತನ್ನಿಂದಾಗಿಯೇ ತಾನು ಹೆತ್ತವರನ್ನು ಕಳೆದುಕೊಂಡೆ ಎಂಬ ಅಗ್ನಿಕುಂಡದಲ್ಲಿ ಬೇಯುತ್ತಿರುವ ಸ್ನಿಗ್ಧಾಗೆ ಸಹಾಯ ಹಸ್ತ ದೊರೆಯುವುದೇ? ಮುಂದೆ ಅವಳ ಜೀವನ ಕಲ್ಲು ಮುಳ್ಳುಗಳ ಹಾದಿಯಲ್ಲಿರುತ್ತದಾ? ಅಥವಾ ಅವಳ ಕೈ ಹಿಡಿದು ನಡೆಸಲು ಯಾರಾದರೂ ಮುಂದೆ ಬರುತ್ತಾರಾ? ವೀಕ್ಷಕರೇ, ನಿಮಗೆ ತಿಳಿಯುವ ಆಸಕ್ತಿ ಇದ್ದಲ್ಲಿ ಯಾವ ಜನ್ಮದ ಮೈತ್ರಿ ಸಂಚಿಕೆಗಳನ್ನು ನೋಡಿ. ವೀಕ್ಷಕರೇ, ಪೂರ್ವಾಂಕ್ ಪರಿಧಿ ಸ್ಟೋರಿ ನಾನು ಬರೆದಿರೋ ಹ್ಯಾಂಡ್ ರಿಟನ್ ಕಾಪಿ ನನ್ನ ಹತ್ರ ಕಾಣ್ತಾ ಇಲ್ಲ. ಒಂದು ವೇಳೆ ಸಿಕ್ಕಿದ್ರೆ ಆ ಕಥೆಯನ್ನು ಇದರ ಜೊತೆ ಮುಂದುವರಿಸ್ತೀನಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.